ಎಡಪಾಲ ಸಮಸ್ತ ಕೋಆರ್ಡಿನೇಷನ್ ಸಮಿತಿ ವತಿಯಿಂದ ವಾರ್ಷಿಕ ಮಜ್ಲಿಸ್ ನೂರ್ ಹಾಗೂ ಬೃಹತ್ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು. ಎಡಪಾಲ ಅಂಡತ್ಮಾನಿ ದರ್ಗಾ ಶರೀಫ್ನಲ್ಲಿ ಜಿಯಾರತ್ ಹಾಗೂ ಜುಮಾ ಮಸೀದಿ ಆವರಣದಲ್ಲಿ ನಡೆದ ಮಜ್ಲಿಸ್ ನೂರ್ ಆಧ್ಯಾತ್ಮಿಕ ಮಜ್ಲಿಸ್ಗೆ ಮುದರಿಸ್ ಶೈಖುನಾ ನಿಜಾರ್ ಫೈಜಿ ನೇತೃತ್ವ ವಹಿಸಿದ್ದರು. ಪೊಯಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಕೆಎ ಬಶೀರ್ ಹಾಜಿ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಕೊಡಗು ಜಿಲ್ಲಾ ನಾಯಿಬ್ ಕಾಜಿ ಹಾಗೂ ಸಮಸ್ತ ಮುಷಾವರಾ ಸದಸ್ಯ ಎಂಎಂ ಅಬ್ದುಲ್ಲಾ ಫೈಜಿ ಉದ್ಘಾಟಿಸಿದರು. ಎಸ್ವೈಎಸ್ ಕೊಡಗು ಜಿಲ್ಲಾಧ್ಯಕ್ಷ ಸಿಪಿಎಂ ಬಶೀರ್ ಹಾಜಿ, ಎಡಪಾಲ ಎಸ್ವೈಎಸ್ ಕಾರ್ಯದರ್ಶಿ ಅಬೂಬಕರ್ ಮುಸ್ಲಿಯಾರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕೇರಳದ ಪ್ರಸಿದ್ಧ ವಾಗ್ಮಿ ಮೊಹಮ್ಮದ್ ಹನೀಫ್ ನಿಜಾಮಿ ಮುಖ್ಯ ಪ್ರಭಾಷಣ ನೀಡಿದ್ರು. ಇಸ್ಲಾಮಿನ ಆಚಾರ ವಿಚಾರಗಳಿಗೆ ಪ್ರಾಮುಖ್ಯತೆ ನೀಡಬೇಕು, ಹಿರಿಯರಿಗೆ ಗೌರವ ನೀಡಬೇಕು, ದಾರಿ ತಪ್ಪುತ್ತಿರುವ ಯುವ ಸಮೂಹವನ್ನು ಸರಿದಾರಿಗೆ ತರಬೇಕೆಂದು ಹೇಳಿದ್ರು. ಸೌಹಾರ್ದ ಇಫ್ತಾರ್ ಕೂಟ ಸಮಾಜಕ್ಕೆ ಮಾದರಿ ಎಂದರು. പഴയ സ്വഭാവമൊന്നും കാട്ടാൻ പാടില്ല, ഇനി ആചാരങ്ങളിലൊന്നും കുറവ് വരുത്താൻ പാടില്ല, ഇനി നിസ്കാരങ്ങളാക്കാൻ പാടില്ല, ഇനി ബന്ധങ്ങളൊന്നും മുറിക്കാൻ പാടില്ല, ഇനി പെരുമാറ്റം മോശമാക്കാൻ പാടില്ല. ഭാരവാഹികൾ, ഞങ്ങളുടെ സമസ്ത കോർഡിനേഷൻ കമ്മിറ്റി ഭാരവാഹികൾ, എല്ലാത്തിനും കാലുവരി ഞങ്ങളെ നല്ലവരായ കർമ്മോത്സുകരായ ഞങ്ങളെ ബാല്യക്കാർ, ഞങ്ങളെ യുവാക്കൾ, അല്ലാഹു അവർക്കൊക്കെയും ആഫിയത്തുള്ള ദീർഘായുസ്സ് കൊടുക്കട്ടെ. അല്ലാഹു സന്തോഷവും റാഹത്തും ഏറ്റി കൊടുക്കട്ടെ. അല്ലാഹു അവരുടെയും ഞങ്ങളുടെയും മുറാദ് ഹാസിലാക്കട്ടെ. ദുആ കൊണ്ട് വസിയ്യത്ത് പറഞ്ഞ കുറെ ആളുണ്ട്. രോഗങ്ങളുടെ കഥ പറഞ്ഞവർ, വിഷമങ്ങളുടെ ബേജാറിന്റെ കാര്യം പറഞ്ഞിട്ട് ദുആരക്കാൻ പറഞ്ഞവർ, കടങ്ങളുടെ വിഷയം പറഞ്ഞിട്ട് ദുആരക്കാൻ പറഞ്ഞവർ, ഗർഭിണികളായ സ്ത്രീകൾ, അങ്ങനെ ഒരുപാട് പേർ. ಸಹಸ್ರಾರು ಮಂದಿ ಸಾಮೂಹಿಕ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡಿದ್ದರು. ಜಮಾತ್ ಉಪಾಧ್ಯಕ್ಷ ಉಮರ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ರಫೀಕ್, ಕೋಶಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್, ಕಡಂಗ ಮೊಯ್ಯದ್ದೀನ್, ಜಮಾತ್ ಅಧ್ಯಕ್ಷ ಅಬ್ದುಲ್ಲಾ, ಸದರ್ ಮೌಲಿಂ ಹಮೀದ್ ಫೈಜಿ, ಸಮಸ್ತ ಕೋಆರ್ಡಿನೇಷನ್ ಅಧ್ಯಕ್ಷ ಶಮೀಂ, ಕಾರ್ಯದರ್ಶಿ ಜಲೀಲ್, ಕೋಶಾಧಿಕಾರಿ ಶರ್ಫುದ್ದೀನ್ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್ ಚೆಯ್ಯಂಡಾಣೆ.